ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತೊಂದು ನಾನು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ತುಂಬ ಬೇಗ ಆಗುವಂಥದ್ದು. ನೋಡಿ, ಅದಕ್ಕೆ ಈ ಥರ ಮೀಡಿಯಮ್ ಸೈಜ್ನ ಬೀಡ್ಸ್ನ ತೊಗೊಂಡಿದ್ದೀನಿ, ಆರೆಳೆ ದಾರ ಕೂಡ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಏನು ಮೆಟೀರಿಯಲ್ಸ್ ಕೂಡ ಬೇಕಾಗೋದಿಲ್ಲ. ಆರೆಳೆ ದಾರ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ನ ಬೀಡ್ಸ್ನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲು. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ, 2 ಟೈಮ್ಸ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, 1 ಟೈಮು ಲಾಕ್ ಆಗಿದೆ. ಈಗ ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಟೈಮ್ಸು ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ನೋಡಿ, 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲೇ ಇದ್ರ ಪಕ್ಕದಲ್ಲೇ ಹೋಗಿ ನೋಡಿ, ಥ್ರೆಡ್ನ ತಂದು 3 ದಾರ ಆಗುತ್ತೆ ನೀಡಲ್ ಮೇಲೆ. ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಈ ಥರ ಮಾಡಿದ್ದೀನಿ. ಈಗ ಈ 2 ಚೈನು ಸೇರಿಸಿ 2 ಡಬಲ್ ಕ್ರೋಶೆ ಥರ ನಾನು ಕನ್ಸಿಡರ್ ಮಾಡಿ, ಈಗ ನೋಡಿ 2 ಚೈನ್ ಹಾಕ್ಕೋತೀನಿ. 2 ಚೈನ್ 1 ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ನೋಡಿ, ಈ ಮೀಡಿಯಮ್ ಸೈಜ್ನ ಬೀಡನ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ನೋಡಿ, ಬೀಡ್ ಲಾಕ್ ಆಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ ಇದೆ, 1 ಡಬಲ್ ಕ್ರೋಶೆ ಇದೆ. ಇವೆರಡರ ಮಧ್ಯೆ ನೋಡಿ ಹೋಗಿ ಈ ಥರ ಥ್ರೆಡ್ನ ತರ್ತೀನಿ. ತಂದುಬಿಟ್ಟು ನೋಡಿ ಫ್ರೆಂಡ್ಸ್, ಯಾವಾಗಲೂ ಡಬಲ್ ಕ್ರೋಶೆ ಮಾಡಬೇಕಾದ್ರೆ 2 ಟೈಮ್ಸ್ 2ರಲ್ಲಿ 1, 2ರಲ್ಲಿ 1 ಮಾಡ್ತಾಯಿದ್ವಿ. ಬಟ್ ಇವತ್ತು ಸ್ವಲ್ಪ ಚೇಂಜ್ ಇದೆ. ನೋಡಿ ಮೊದಲಲ್ಲಿ 2ರಲ್ಲಿ 1 ಮಾತ್ರ ಮಾಡಿದ್ದೀನಿ. ನೋಡಿ, 2ರಲ್ಲಿ 1 ಮಾತ್ರ ಮಾಡಿದ್ದೀನಿ, ಇನ್ನೂ ಒಂದು ಸತಿ ಮಾಡಲ್ಲ. ಇದು ಹೀಗೆ ಇರಬೇಕು. ನೀಡಲ್ ಮೇಲೆ ಥ್ರೆಡ್ಡು ಮತ್ತು ಸೂಜಿ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ, ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ನ ತಂದು ನೋಡಿ, ಮತ್ತೆ 2ರಲ್ಲಿ ಮಾತ್ರ 1 ಮಾಡ್ಕೊತೀನಿ. ಅದು ಇನ್ನೂ 1 ಕೂಡ ಹಾಗೆ ಇರುತ್ತೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ ಸೇಮ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ 2ರಲ್ಲಿ ಮಾತ್ರ 1 ಮಾಡ್ಕೊತೀನಿ. ಸೊ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ನಾನು 5 ಟೈಮ್ಸು ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ, ಎವ್ರಿ ಟೈಮು ಅಷ್ಟೇ 2ರಲ್ಲಿ 1, 2ರಲ್ಲಿ 1 ಮಾತ್ರ ಮಾಡಿದ್ದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಈಗ 5th ಟೈಮ್ ಕೂಡ ಆಯಿತು. 5th ಟೈಮ್ ಕೂಡ 2ರಲ್ಲಿ ಮಾತ್ರ 1 ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ನೋಡಿ 6 ಚೈನ್ಸ್ ಕಾಣ್ತಾ ಇದೆ, ನಮಗೆ 6 ಕಾಣ್ತಾ ಇದೆ. ಈಗ 6 ನೋಡಿ, ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಆ 6 ಚೈನ್ ಒಳಗಡೆಯಿಂದ ಒಟ್ಟಿಗೆ ಥ್ರೆಡ್ನ ಹೊರಗಡೆ ತರ್ತೀನಿ. ನೋಡಿ, ತಂದಿದ್ದೀನಿ. ಈಗ ಆ 6 ಚೈನ್ನ ಒಳಗಡೆಯಿಂದ ಒಟ್ಟಿಗೆ ನಾನು ಈ ಥರ ಥ್ರೆಡ್ನ ಹೊರಗಡೆ ತಂದಿದ್ದೀನಿ. ತಂದುಬಿಟ್ಟು ಈಗ ನೋಡಿ, ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ ಈ ಥರ ಲಾಕ್ ಮಾಡ್ತೀನಿ. ಈ ಥರ ಸ್ವಲ್ಪ ಟೈಟಾಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ ಮತ್ತೆ 1 2 3 4 ಚೈನ್ನ ಹಾಕಿ ನೋಡಿ, 4 ಚೈನ್ ಹಾಕಿ ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ 2 ಚೈನ್ ಪಕ್ಕದಲ್ಲಿ ಈ ಬೀಡ್ ಕೆಳಗಡೆ. ಅದು ಇಲ್ಲಿ ನಿಮಗೆ ಕಾಣಿಸಿಲ್ಲ ಅಂದರೆ ನೋಡಿ, ನಿಮಗೆ ಹಾಕಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ. ನಾನೀಗ ಇಲ್ಲಿ ಲಾಕ್ ಮಾಡ್ತೀನಿ. ಇದರಲ್ಲಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಅದು ನಿಮಗೆ ವರ್ಕ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಈಗ ಮತ್ತೆ ಸೀದಾ ಮಾಡ್ಕೊಂಡ್ಬಿಡ್ತೀನಿ. ಈಗ ಆ 4 ಚೈನ್ ಅನ್ನೋದು ನೋಡಿ, ಈ ಬೀಡ್ನ ಮೇಲ್ಭಾಗದಲ್ಲಿ ಬರುತ್ತೆ. ಬಂದಿದ ತಕ್ಷಣ ಈಗ ನೋಡಿ, ನೀಡಲ್ ಮೇಲೆ ಥ್ರೆಡ್ ಏನೋ ಹಾಕ್ಕೋಬೇಡಿ, ಡೈರೆಕ್ಟಾಗಿ ಈ 4 ಚೈನ್ ಒಳಗಡೆ ನೋಡಿ, ಡೈರೆಕ್ಟಾಗಿ ಈ 4 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೋಡಿ, 1 ಸಿಂಗಲ್ ಕ್ರೋಶೆ ಆಯಿತು, 2 ಸಿಂಗಲ್ ಕ್ರೋಶೆ ಆಯಿತು. ನೋಡಿ, 3ನೇ ಸಿಂಗಲ್ ಕ್ರೋಶೆ ಕೂಡ ಆಯಿತು.
4 5 6 ನೋಡಿ. ಸೊ ಟೋಟಲಿ ನಾನು 6 ಸಿಂಗಲ್ ಕ್ರೋಶಸ್ನ ಮಾಡಿದ್ದೀನಿ. ಮಾಡಿಕೊಂಡು ನೋಡಿ, ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮಾಡಿಕೊಂಡು ನೋಡಿ ಡಬಲ್ ಕ್ರೋಶೆ ಬರುತ್ತೆ. ನಾವು ಸೂಜಿ ಮೇಲೆ ಥ್ರೆಡ್ನ ಹಾಕಿರೋದ್ರಿಂದ ಡಬಲ್ ಕ್ರೋಶೆ ಬರುತ್ತೆ ನೋಡಿ. ಇದು 1 2 ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್, ಗೊತ್ತಾಗಲ್ಲ ನಿಮಗೆ ಡಿಸೈನ್ ಹೇಗೆ ಬರುತ್ತೆ ಅಂತ. ಫುಲ್ ಫಿನಿಶ್ ಆದಮೇಲೆ ನಿಮಗೆ ಅದು ಒಂದು ಶೇಪ್ ಗೊತ್ತಾಗುತ್ತೆ ನೋಡಿ. ಈಗ ಇದು ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡಿಬಿಟ್ಟು ನೋಡಿ ಮತ್ತೆ ಒಂದು ಈ ಮೀಡಿಯಮ್ ಸೈಜ್ನ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈಗ ಇಲ್ಲಿ ಆರಾಮ್ಸೆ ಕಾಣಿಸುತ್ತೆ ನಮಗೆ ಗ್ಯಾಪು. ಇದೇ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತರ್ತೀನಿ. ಥ್ರೆಡ್ ಮೇಲೆ 3 ದಾರ ಆಗುತ್ತೆ. ನಾನು 2ರಲ್ಲಿ ಮಾತ್ರ 1 ಮಾಡ್ಕೊಂಡಿದ್ದೀನಿ, ಇನ್ನು 2 ಹಾಗೆ ಇರುತ್ತೆ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತರ್ತೀನಿ. ಮತ್ತು 2ರಲ್ಲಿ ಮಾತ್ರ 1 ಮಾಡ್ಕೊತೀನಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಈಗ ಎವ್ರಿ ಟೈಮ್ ನಾವು ಇದೇ ಥರ ಡಬಲ್ ಕ್ರೋಶೇನು ಅಂತ ಹೇಳೋಕ್ಕಾಗಲ್ಲ. ಇದನ್ನು ಥ್ರೆಡ್ನ ತರಬೇಕು, 2ರಲ್ಲಿ ಮಾತ್ರ 1 ಮಾಡ್ಕೋಬೇಕು, ಇನ್ನೂ 1 ಥ್ರೆಡ್ನ ಹಾಗೆ ಬಿಟ್ಕೋಬೇಕು. ಸೊ ಟೋಟಲಿ ನಾನು ಇಲ್ಲಿ 5 ಟೈಮ್ಸು ಇದೇ ಥರ ಮಾಡ್ಕೋತೀನಿ. 5 ಟೈಮ್ಸು ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಸೂಜಿ ಮೇಲೆ ನೋಡಿ 6 ಕಂಬಗಳು ಇರುತ್ತೆ. 6 ಕಂಬಗಳು ಆದಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು 6 ಸೇರಿಸಿ ನಾನು ಒಟ್ಟಿಗೆ 1 ಮಾಡ್ಕೋತೀನಿ. ಸ್ವಲ್ಪ ನಾವು ನೀಟಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ. ಆವಾಗ ಈ ಥರ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಲಾಕ್ ಆಗಿದ ತಕ್ಷಣವೇ 4 ಚೈನ್ ಹಾಕೋತೀನಿ. 2 3 4 ಚೈನ್ ಹಾಕ್ಕೊಂಡು ನೋಡಿ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಮಗೆ ಇಲ್ಲಿ ಇದು ಅಟ್ಯಾಚ್ ಆಗಿರೋದು ಲಾಕ್ ಕಾಣಿಸುತ್ತೆ. ಆ ಲಾಕ್ ಒಳಗಡೆ ಹೋಗಿ ಒಂದು ನಿಮಿಷ ನೋಡಿ, ಲಾಕ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ, ಥ್ರೆಡ್ನ ತಂದಿದ್ದೀನಿ. ತಂದುಬಿಟ್ಟು ಈ ಥರ ಲಾಕ್ ಮಾಡ್ತೀನಿ ಅಷ್ಟೇ. ಲಾಕ್ ಮಾಡಿಬಿಟ್ಟು ಮತ್ತೆ ಆ್ಯಸ್ ಯೂಶುವಲ್ ಆಗಿ ನಾನು ಬಟ್ಟೆನ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಸಾರಿ ಫ್ರೆಂಡ್ಸ್, ಇದು ನಾನು ಬೇರೆ ಕಡೆ ಲಾಕ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಕಾಣಿಸುತ್ತೆ ಅಲ್ವಾ ಚಿಕ್ಕದಾಗಿ ಹೋಲ್ ಗ್ಯಾಪ್ ಥರ ಇಲ್ಲಿ ಕಾಣಿಸುತ್ತಲ್ವ, ಇಲ್ಲಿ ಅದು ಅಟ್ಯಾಚ್ ಆಗಿರೋದು. ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೋಡಿ. ಈ ಥರ ಆಗಿದ ತಕ್ಷಣ ಮತ್ತೆ ಇದೇ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಸಿಂಗಲ್ ಕ್ರೋಶಸ್ನ ಮಾಡ್ತೀನಿ. ಆ 4 ಚೈನ್ ಒಳಗಡೆ ಮಿನಿಮಮ್ ಅಂದರೆ ಒಂದು 4 to 5 ಟೈಮ್ಸು ಸಿಂಗಲ್ ಕ್ರೋಶಸ್ನ ನಾವು ಮಾಡ್ಬೋದು ಫ್ರೆಂಡ್ಸ್. ನಾವೇನಾದರೂ ಪೂರ್ತಿ ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೈನ್ಸು 5 ಟೈಮ್ಸ್ ಆಗುತ್ತೆ. ಇಲ್ಲ ನಾವು ನಾರ್ಮಲ್ ಸೈಜಲ್ಲೇ ಹಾಕಿದರೆ 6 ಚೈನ್ ಆಗುತ್ತೆ. ಈಗ ನೋಡಿ 6 ಟೈಮ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ, ಸ್ವಲ್ಪ ನಂದು ಥ್ರೆಡ್ ಅಡ್ಡ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಈಗ ಡಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಕೊಂಡು 1 2 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಮೀಡಿಯಮ್ ಸೈಜ್ನ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಆ್ಯಸ್ ಯೂಶುವಲ್ ಆಗಿ ನೋಡಿ ಸೂಜಿ ಮೇಲೆ ಥ್ರೆಡ್ನ ಹಾಕ್ಕೊಳ್ಳೋದು. ಈ ಹಿಂದೆ ಕಾಣಿಸೋ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಮಾತ್ರ 1 ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇನ್ನು 1 ಥ್ರೆಡ್ನ ಹಾಗೆ ಬಿಟ್ಕೊಳ್ಳೋದು. ಎವ್ರಿ ಟೈಮ್ ನಾವು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬಟ್ ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ನಮಗೆ ನೀಟಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್. ಫುಲ್ ಫಿನಿಶ್ ಆದಮೇಲೆ ನಮಗೆ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ. ಸೊ ನೋಡಿ ಈಗ ನನಗೆ 5 ಟೈಮ್ಸು ಆಯಿತು ಡಬಲ್ ಕ್ರೋಶೆಸ್ಸು. ಆಗಿದ ತಕ್ಷಣ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ 6 ಥ್ರೆಡ್ನು ಒಟ್ಟಿಗೆ 1 ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ 1 2 3 4 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಬಿಟ್ಟು
ನೋಡಿ ಇಲ್ಲೇನು ಗ್ಯಾಪ್ ಕಾಣಿಸುತ್ತೆ ನಮಗೆ ಅಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡ್ಕೊಳ್ಳೋಕ್ಕಷ್ಟೇ ನಾವು ಟರ್ನ್ ಮಾಡೋದು ಫ್ರೆಂಡ್ಸ್. ನೋಡಿ ಈಗ ಮತ್ತೆ ಸೀದಾ ಮಾಡ್ಕೊಂಡ್ಬಿಡೋದು. ಸೀದಾ ಮಾಡಿಕೊಂಡು ಮತ್ತೆ ಆ್ಯಸ್ ಯೂಶುವಲ್ ಆಗಿ ಈ 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಸ್ನ ಮಾಡೋದು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಈ ಥರ ಒಂದು ಶೇಪಲ್ಲಿ ಕಾಣಿಸುತ್ತೆ ನಮಗೆ. ಈಗ ನಾನು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಈ ಥರ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಗಮ್ ಪೇಸ್ಟ್ ಮಾಡಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟೊಂದು ನೀಟಾಗಿ ಅನಿಸ್ಲಿಲ್ಲ. ಹೋಗ್ತಾ ಹೋಗ್ತಾ ಫುಲ್ ಫಿನಿಶ್ ಆದಮೇಲೆ ಈ ಥರ ಒಂದು ಶೇಪಲ್ಲಿ ಕಾಣಿಸುತ್ತೆ. ಸೀರೆಗೆ ಹಾಕಿದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಆಮೇಲೆ ಇದು ನಮಗೆ ನಾವೇನು ಡಬಲ್ ಕ್ರೋಶೆ ಮಾಡ್ತೀವಲ್ವ ಫ್ರೆಂಡ್ಸ್, ನೀಡಲ್ ಮೇಲೆ ಒಂದು ಥ್ರೆಡ್ನ ಹಾಗೆ ಉಳಿಸ್ಕೊಂಡು ಎವ್ರಿ ಟೈಮ್ ನಾವು ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಒಂದು ಹಂಗೆ ಬಿಟ್ಕೊಂಡು ಹೋಗೋದು ಕಷ್ಟ ಅಂತ ಅನಿಸುತ್ತೆ. ಬಟ್ ಅದೇನು ಕಷ್ಟ ಅಲ್ಲ, ಈಸಿನೇ ಅನಿಸುತ್ತೆ. ಈಸಿನೇ ಇರೋದು, ಕಷ್ಟ ಏನು ಅಂದ್ಕೋಬೇಡಿ. ಸೊ ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ವರ್ಕ್ ಇರೋದ್ರಿಂದ ಆರಾಮಾಗಿ ನಾವು 350-400 ಚಾರ್ಜ್ ಮಾಡ್ಬೋದು. ಗೊತ್ತಾಯ್ತಲ್ವ? ಖಂಡಿತ ಒಂದು ಸತಿ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. Bye bye, tata, see you, goodbye.